ಅದ್ ಏನ್ ಹೇಳ್ಬೇಕು ಅಂತ ನಂಗೆ ಮಾತೇ ಬರ್ತಿಲ್ಲ. ಯಾಕಂದ್ರೆ ಅದೆಷ್ಟು ಪುಟಾಣಿ ಮಗು ನೋಡಿ, ಈಗ ತಾನೇ ಕಂಡ್ಬಿಡ್ಬೇಕಾಗಿರೋದ್ ಮಗು ಇದಕ್ಕಿದ್ದಾಗೆ ಡೆತ್ ಆಗಿದೆ ಅಂದ್ರೆ ಅದನ್ನ ಊಹೆನೂ ಮಾಡ್ಕೊಳಕ್ ಆಗಲ್ಲ ನಮ್ಮಿಂದ ಆಗಲ್ಲ. ಯಾಕೆಂದ್ರೆ ನಾನು ಒಂದ್ ತಾಯಿಯಾಗಿ ಒಂದ್ ಮಗು ಬಗ್ಗೆ ಹೇಳ್ಬೇಕಾದ್ರೆ ಕರಳು ಚುರುಕರುತ್ತೆ. ಸೊ ಮಗು ಆತ್ಮಕ್ ಶಾಂತಿ ಸಿಗ್ಲಿ ಅಷ್ಟೇ ನನ್ ಕಡೆಯಿಂದ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ ನಿಜವಾಗ್ಲೂ ನನ್ಗೆ ಬೇಜಾರಾಗ್ತಿದೆ. ಯಾಕೆಂದ್ರೆ ಫೋಟೋ ನೋಡಿಸಕ್ನ ಏನಪ್ಪಾ ಇಷ್ಟು ಚಿಕ್ಕ ಮಗು ಅಂತ, ಅದ್ ಏನ್ ಹೇಳ್ಬೇಕು ಅಂತ ನಂಗೆ ಮಾತೇ ಬರ್ತಿಲ್ಲ. ಯಾಕಂದ್ರೆ ಅದೆಷ್ಟು ಪುಟಾಣಿ ಮಗು ನೋಡಿ, ಈಗ ತಾನೇ ಕಂಡ್ಬಿಡ್ಬೇಕಾಗಿರೋದ್ ಮಗು ಇದಕ್ಕಿದ್ದಾಗೆ ಡೆತ್ ಆಗಿದೆ ಅಂದ್ರೆ ಅದನ್ನ ಊಹೆನೂ ಮಾಡ್ಕೊಳಕ್ ಆಗಲ್ಲ ನಮ್ಮಿಂದ. ಸೊ ಮಗು ಏನಾಗಿದೆ ಅಂತ ಅವ್ರ ತಂದೆ ಬಾಯಿಂದ ಒಂದ್ ಕೇಳೋಣ. ಯಾಕೆ ಅಂದ್ರೆ ಎಷ್ಟೋ ಮಕ್ಳು ಈ ತರ ಚಿಕ್ಕ ವಯಸ್ಸಲ್ಲ ಡೆತ್ ಆಗ್ತಾರೆ. ಯಾಕೆ ಏನು ಅಂತ ನಮ್ಗೆ ಈಗ್ಲೂ ಗೊತ್ತಾಯ್ತಿಲ್ಲ. ಅಣ್ಣ, ನಿಮ್ ಪಾಪು ಹೆಸರು ಮೌನಿಕಾ ಅಂತ. ಏನಾಗಿತ್ತಣ್ಣ? 4 ವರ್ಷ ಮುಗಿನಿಂದ ಹುಷಾರಿರ್ಲಿಲ್ಲ. ಓಕೆ. ನನಗೆ ಗೊತ್ತಿರ್ಲಿಲ್ಲ ಹೊಟ್ಟೆ ಒಳಗಡೆ ಏನೋ ಬೆಳೀತಾ ಇತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ವಿ. ಏನೋ ಚಿಕ್ಕಿಲಿ ತರ ಬೆಳೀತಾ ಇದೆ, ಆಪರೇಷನ್ ಮಾಡೋಕ್ಕಲ್ಲ, ಮೆಡಿಸಿನ್ ಕೊಡಿಸ್ಬೇಕು ಅಂತ. ಮೆಡಿಸಿನ್ ತುಂಬಾ ಕಾಸ್ಟ್ಲಿ ಆಗುತ್ತೆ. 1.5 ಕೋಟಿ ಆಗುತ್ತೆ ಒಂದು ಇಂಜೆಕ್ಷನ್. ವರ್ಷಕ್ಕೆ 3 ಇಂಜೆಕ್ಷನ್ ಕೊಡಿಸ್ಬೇಕು ಅಂತ. ಅದಕ್ಕೆ ಡಾಕ್ಟ್ರು ಆಗಲ್ಲ, ಸುಮ್ಮನೆ ಇರತಕ್ಕ ಸೈಕಲ್ ಅಷ್ಟೊಂದು ದುಡ್ಡು ಏನು ಕೇಳಿ. ಯಾವಾಗ ಹೇಳಿದ್ರಣ್ಣ? ಯಾವ ವಯಸ್ಸಲ್ಲಿ ಹೇಳಿದ್ರ ಮಗುಗೆ? 4 ವರ್ಷ ಮುಗಿನಲ್ಲೇ 4 ವರ್ಷ ಮಗುಗೆ ಹೇಳಿರೋದು. ನೀವು 14 ವರ್ಷ ನಿಮ್ ಜೊತೆಲೆ ಇಟ್ಕೊಂಡಿದ್ರಿ ಮಗುನ? ಹೇಳಿದ್ದು 3 ವರ್ಷ ಇರ್ತಾಳೆ ಅಷ್ಟೇ, ಆಮೇಲೆ ಡೆತ್ ಆಗ್ತಾಳೆ ಅಂತ ಹೇಳಿದ್ರು. 14 ವರ್ಷ ನಮ್ಮ ಹತ್ರ ನಿಜವಾಗ್ಲೂ ಬೇಜಾರಾಗುತ್ತೆ. ನನಗೆ ನಿಜವಾಗ್ಲೂ ಮಾತ್ ಬರಲ್ಲ. ಯಾಕೆ ಅಂದ್ರೆ ಪಾಪುಲ್ ನಮ್ಮ ಮಕ್ಳೆಲ್ಲ ನೋಡ್ತೀವಿ ನಾವು. ಅಷ್ಟು ಪ್ರೀತಿ ಕೊಟ್ಟವಳು 14 ವರ್ಷಕ್ಕೆ. ಅವಳು ಇರೋವಷ್ಟು ಪ್ರೀತಿ ಕೊಟ್ಟವಳು. ಹೇಳಕ್ಕಾಗಲ್ಲಣ್ಣ, ಅದಕ್ಕೆ ವರ್ಣನೂ ಮಾಡಕ್ಕಾಗಲ್ಲ. ಫೋಟೋ ನೋಡಿಸಕ್ ನಮಗೆ ಒಂಥರ ಅನ್ಸುತ್ತೆ. ಬಟ್ ನೀವೆಲ್ಲ ಬೆಳ್ಸಿದೀರಾ ಅಂದಾಗ ಅದ್ರ ನೋವು ನಿಮಗ್ ಮಾತ್ರ ಗೊತ್ತಿರುತ್ತೆ ಅಂತ. ಬಟ್ ನನ್ ಭಗವಂತನಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ನೆಕ್ಸ್ಟ್ ಜನ್ಮ ಅಂತಿದ್ರೆ ಈ ಮಗುನೇ ಇವ್ರ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನನ್ ಕಡೆಯಿಂದ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಅಣ್ಣ. ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವು ನಿಮ್ ಮಗಳು ಇದಕ್ಕೆ ಮೌನಿಷಾಗೆ ಬರ್ತಡೇ ದಿವಸನೇ ನಿಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರು ನೋಡಿ ಖುಷಿ ಆಗುತ್ತೆ. ಹುಟ್ಟಿದ ಹಬ್ಬಕ್ಕೆ ಇನ್ನೂ ಚೆನ್ನಾಗಿರ್ಲಿ, ಆಶೀರ್ವಾದ ತಗೊಳ್ಳಿ ಅಂತ ಅನುದಾನ ಮಾಡಿಸ್ತೀನಿ. ಜೋರಾಗಿ ಕ್ಲಾಪ್ಸ್ ಬಂದ್ಬಿಡ್ಲಿ. ಹಾಗೆ ಅವ್ರ ಕುಟುಂಬದವ್ರಿಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅಲ್ವಾ? ಆ ಮಗುಗೂ ನೆಕ್ಸ್ಟ್ ಜನ್ಮ ಅಂತ ಇದ್ರೆ ಇವರೇ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ ಈಗ ಅಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಣ್ಣ. ದುಃಖ ಬೇಡ ನನ್ ಪ್ರಕಾರ. ಬಟ್ ನಾವ್ ಹೇಳಕ್ ತಪ್ಪಾಗುತ್ತೆ. ಅದು ಅವ್ರ ಎತ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಕಷ್ಟ ಏನು ಅಂತ. ಮುಂದಿನ ಜನ್ಮ ಅಂತ ಭಗವಂತ ಖಂಡಿತ ಅವ್ರ ಫ್ಯಾಮಿಲಿಲಿ ಆ ಮಗು ಹುಟ್ಟಿ ಬರ್ಲಿ. ಇರೋ ಅಷ್ಟು ದಿವಸ ಅವ್ರ ಅಪ್ಪ ಅಮ್ಮ ಅವ್ರ ಮಗುನ ಖುಷಿಯಾಗಿ ನೋಡ್ಕೊಂಡಿದ್ದಾರೆ. ಆ ಮಗುನು ಅವ್ರ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಚೆನ್ನಾಗಿ ಕಂಡಿದೆ ಅಂತ ಪಾಪ ಅವ್ರ ಬಾಯಿಂದಾನೇ ಕೇಳಕ್ ಇಷ್ಟಪಡ್ತೀನಿ. ಸೊ ಧನ್ಯವಾದಗಳನ್ನ. ಇದ್ರ ಮೇಲೆ ನಿಜವಾಗ್ಲೂ ನನ್ನಿಂದನೇ ಏನು ಮಾತಾಡಕ್ಕಾಗಲ್ಲ. ಯಾಕೆಂದ್ರೆ ನಾನು ಒಂದ್ ತಾಯಿಯಾಗಿ ಒಂದ್ ಮಗು ಬಗ್ಗೆ ಹೇಳ್ಬೇಕಾದ್ರೆ ಕರಳು ಚುರುಕರುತ್ತೆ. ಸೊ ಮಗು ಆತ್ಮಕ್ ಶಾಂತಿ ಸಿಗ್ಲಿ ಅಷ್ಟೇ ನನ್ ಕಡೆಯಿಂದ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಜಲಸ್ನೇಹ ಆಶ್ರಮಕ್ಕೆ 1 ಹೊತ್ತಿನ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಹಾಗೆ ನಮ್ಮ ಆಶ್ರಮಕ್ಕೆ ಬಂದು ಯಾಕೆ ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಅನಿಸ್ತೋಣ. ನಮ್ಗೆ ಇಷ್ಟ ಆಯ್ತು. ಅವರು ಎಲ್ಲ ಆಶೀರ್ವಾದ ಮಾಡ್ತಾರೆ. ನನ್ನ ಮಗಳು ಹೋಗಿದ್ರು ಚೆನ್ನಾಗಿರ್ಲಿ. ಇಲ್ಲೆಲ್ಲೋ ಒಂದ್ ಕಡೆ ನಿಮ್ಮ ಮಗಳು ಕೂತ್ಕೊಂಡು ನೋಡ್ತಾರೆ. ಈ ಮಾಡೋ ಸೇವೆ ನಮ್ಗೆ ಇಷ್ಟ ಆಯ್ತು. ಅದರಿಂದ ಇಲ್ಲಿಗೆ ಬಂದು ಹಿರಿಯರಿಂದ ಆಶೀರ್ವಾದ ಪಡಲಿ, ಮಗ ಆಶೀರ್ವಾದ ಪಡೆದು ಚೆನ್ನಾಗಿರ್ಲಿ, ಶಾಂತಿ ಸಿಗ್ಲಿ ಅಂತ ಇಲ್ಲಿಗೆ ಬಂದಿದ್ದೀವಿ. ಖುಷಿ ಆಯ್ತಣ್ಣ. ಈಗ ಇವರೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಂಸ್ಥೆ ಇದೇ ರೀತಿ ಬೆಳೀಲಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು.